ಇವತ್ತು ಪುಟ್ಟ ಕಥೆಯೊಂದಿಗೆ ನಿಮ್ಮ ಜೊತೆ ಭೇಟಿಯಾಗಕ್ಕೆ ಬಂದಿದ್ದೀನಿ. ಒಂದು ಊರಿನಲ್ಲಿ ಅಣ್ಣ ತಮ್ಮ ಇಬ್ಬರಿದ್ದರು. ಅವರು ತುಂಬ ಅನ್ಯೋನ್ಯವಾಗಿದ್ದರು ಮತ್ತು ಅವರು ನೋಡಲಿಕ್ಕೆ ಯಾವಾಗ್ಲೂ ರಾಮ ಲಕ್ಷ್ಮಣರ ಥರನೇ ಪ್ರೀತಿ ವಿಶ್ವಾಸಗಳಿಂದ ಇದ್ದರು. ಹಾಗೆ ಸ್ವಲ್ಪ ದಿನ ಚೆನ್ನಾಗಿದ್ದರು. ಸ್ವಲ್ಪ ದಿನಗಳು ಕಳೆದ ಮೇಲೆ ಅವ್ರ ತಂದೆ ತೀರಿ ಹೋದ ತಕ್ಷಣ ಅಣ್ಣ ತಮ್ಮರು ಮನೆಯನ್ನು ಭಾಗ ಮಾಡಿಕೊಂಡ್ರು. ಭಾಗ ಮಾಡ್ಕೊಳ್ಳುವಾಗ ಎಲ್ಲನೂ ಭಾಗ ಆಯಿತು. ಆದರೆ ಮನೆಯಲ್ಲಿ ಒಂದೇ ಒಂದು ಹಸು ಇತ್ತು. ಹಸುನ ಹೇಗೆ ಭಾಗ ಮಾಡೋದು ಅಂತ ಒಂದು ಚಿಂತೆ ಬಂತು. ಆಗ ಮಾತಾಡಿಕೊಂಡು ಇಬ್ಬರು ಒಪ್ಪಂದ ಮಾಡಿಕೊಂಡು ಹಸುವಿನ ಮುಂದಿನ ಭಾಗ ಅಣ್ಣದ್ದು, ಹಸುವಿನ ಹಿಂದಿನ ಭಾಗ ತಮ್ಮಂದು ಅಂತ ಮಾತಾಯಿತು. ಹಾಗೆ ಅಣ್ಣ ಅದಕ್ಕೆ ಚೆನ್ನಾಗಿ ತಿನ್ನಿಸಿ ನೀರು ಕುಡಿಸಿ ಮತ್ತು ಎಲ್ಲ ಪೋಷಣೆಗಳನ್ನ ಮಾಡ್ತಾಯಿದ್ದ. ಆದರೆ ಹಿಂದೆ ಅವನ ತಮ್ಮ ಎಲ್ಲ ಸಿಕ್ಕ ಹಾಲುಗಳನ್ನೆಲ್ಲ ತಗೊಂಡು ಮಾರಿ ದುಡ್ಡು ಸಂಪಾದನೆ ಮಾಡ್ತಾಯಿದ್ದ. ಆದರೆ ಇವನಿಗೆ ಏನೂ ಅದರಿಂದ ಫಲನೇ ಇರಲಿಲ್ಲ ಅಣ್ಣಂಗೆ. ಆದ್ದರಿಂದ ಅವನೇನು ಮಾಡ್ದ, ನೋಡ್ತಾನೆ ಇದ್ದ, ಇದೇನು ಇದು ಹಿಂಗಾಯ್ತಲ್ಲ ಅಂತ ಅನ್ಕೊತಾನೇ ಇದ್ದ. ಆದರೆ ಊರಿನಲ್ಲಿ ಒಬ್ಬ ಹಿರಿಯರು ಅದನ್ನ ನೋಡಿ, ನಿನಗೆ ಮೋಸ ಆಗ್ತಾಯಿದ್ದೆ ಅಲ್ವಾ, ನೀನು ಕೇಳ್ಬೋದಲ್ವ ನಿನ್ನ ತಮ್ಮನ್ನ, ಇಬ್ಬರು ಬಂದಿನ ಹಾಲಿನ ದುಡ್ಡಲ್ಲಿ ಇಬ್ಬರೂ ಶೇರ್ ಮಾಡ್ಕೋಬೋದಲ್ವಾ ಅಂತ ಹೇಳಿದರು. ಆವಾಗ ತಮ್ಮನ ಹತ್ರ ಹೋಗಿ ಅಣ್ಣ ಕೇಳ್ದ, ಏಕೆ ಹಿಂಗೆ ಮಾಡ್ತಾ ಇದೆಯಾ ನೀನು, ನನಗೆ ಬಂದಿರೋ ಹಾಲಿನ ದುಡ್ಡಲ್ಲಿ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ತಮ್ಮ ಸುತ್ರ ಮುಪ್ಪಲಿಲ್ಲ. ಅಂತ ಅಂದ. ಅದಕ್ಕೆ ಒಂದು ದಿನ ಹಸುವಿನ ಹಾಲು ಕರಿಬೇಕಾದ್ರೆ ಅಣ್ಣ ಏನು ಮಾಡ್ದ, ಹಸುವಿನ ಕೋಡನ್ನು ಹಿಡಿದು ಸ್ವಲ್ಪ ಜಗ್ದ, ಅದು ಕೋಪ ಬರೋಂಗೆ ಮಾಡ್ದ. ಆವಾಗ ಹಿಂದಿನಲ್ಲಿ ಹಾಲು ಕರಿತಾ ಇದ್ದ ಅವನ ತಮ್ಮ ಅದ್ರ ಹಸುವಿನ ಬಾಲ ತೆಗ್ದಿದ್ದ ರಪ್ಪನ್ನು ಹೊಡಿತು. ಆವಾಗ ಅವನು ಕರೆದಿದ್ದ ಹಾಲು ಮತ್ತು ಅವನಿಗೂ ಏಟಾಯಿತು. ಕರೆದಿದ್ದ ಹಾಲೆಲ್ಲ ಚೆಲ್ಲೋಯ್ತು. ಅದರಿಂದ ಅವನಿಗೆ ಬುದ್ಧಿ ಬಂತು, ಅಯ್ಯೋ ಹೌದಲ್ವಾ, ನಮ್ಮಣ್ಣ ಹೇಳಿದ್ದು ನಿಜಾನೇ, ನನ್ನ ಹತ್ರ ಮಾಡಬಾರ್ದಾಗಿತ್ತು ನಮ್ಮಣ್ಣನಿಗೆ. ಸೊ ಯಾವಾಗ್ಲೂ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬಾರ್ದು, ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದ್ದಂತೂ ಮಾಡಬಾರ್ದು ಅಂತ ಹೇಳ್ತಾರಲ್ವಾ. ಸಬ್ರ್ ಕಾ ಫಲ್ ಹಮೇಶಾ ಮೀಠಾ ಹೋತಾ ಹೈ ಅಂತ. ಅಂದರೆ ಕಾದು ನಾವು ಯಾವುದನ್ನು ಪಡ್ಕೋಬೇಕು, ಅದನ್ನು ಬಿಟ್ಬಿಟ್ಟು ಯಾವಾಗಲೂ ನಾವು ಆ ಥರಕ್ಕೆ ಯಾರಿದ್ದೂ ಕೂಡ ಕೈ ಚಾಚಿ ಕಿತ್ಕೋಬಾರ್ದು ಅಂತ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ನೀತಿ ನಿಮ್ಗೆ ಇವತ್ತಿನ ಕಥೆಯಲ್ಲಿ ತಿಳಿದಿದೆ ಅನ್ಕೊತೀನಿ. ಇವತ್ತಿನ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ. ಥ್ಯಾಂಕ್ ಯು.